ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನರಸಿಂಹ, ಉಗ್ರ ನರಸಿಂಹ, ಶ್ರೀ ವಿಷ್ಣುವೇ ಭಕ್ತ ಪ್ರಹ್ಲಾದನನ್ನ ರಕ್ಷಿಸಲು ಹಾಗೂ ದುಷ್ಟ ಹಿರಣ್ಯಕಶಿಪುವನ್ನ ಸಂಹರಿಸುವ ಸಲುವಾಗಿ ಭೂಮಿಗೆ ಬಂದಿಳಿದಿದ್ದೇ ನರಸಿಂಹನಾಗಿ. ಈ ಅವತಾರದ ಹಿಂದೆ ಹಿರಣ್ಯಕಶಿಪುವಿಗೆ ನೀಡಿದ್ದ ಒಂದು ವರವು ಕಾರಣವಾಗಿತ್ತು. ಈ ಕಥೆಯಾನುಸಾರ ನಾನಾ ಸಿನಿಮಾಗಳು, ನಾಟಕಗಳು, ಪೌರಾಣಿಕ ಉಲ್ಲೇಖಗಳು ರಚಿತವಾಗಿವೆ. ಇಂದಿಗೂ ಭಾರತೀಯ ಪರಂಪರೆಯಲ್ಲಿ ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ನಡೆದುಕೊಳ್ಳುವ ದೇವರ ಅವತಾರಗಳಲ್ಲಿ ನರಸಿಂಹನ ಅವತಾರವೂ ಒಂದು. ಈಗಾಗಲೇ ಅನಾದಿ ಕಾಲದಿಂದಲೂ ಅಸ್ತಿತ್ವವಿರುವ ನಾನಾ ಪ್ರಾಚೀನ ದೇವಾಲಯಗಳಿವೆ. ಮುಲ್ಕಿ ನರಸಿಂಹನಿರಬಹುದು, ಸಿಬಿ ನರಸಿಂಹನಾಲಯವಿರಬಹುದು, ನಾಡಿಯಾದ ನರಸಿಂಹನ ದೇವಾಲಯವಿರಬಹುದು, ಪಾಟ್ನಾದ ಬೈಜಲ್ ನರಸಿಂಹ ದೇವಾಲಯವಿರಬಹುದು. ಹೀಗೆ ಕೇವಲ ನರಸಿಂಹನಿಗೆ ಮೀಸಲಾದ ಅತ್ಯಂತ ಪುರಾತನ ದೇವಾಲಯಗಳು ಹಲವಾರಿವೆ. ನಿಜಕ್ಕೂ ಅವುಗಳ ಹಿನ್ನೆಲೆ, ದಂತಕಥೆ, ಸ್ಥಳ ಪುರಾಣವೆಲ್ಲವೂ ಆಸ್ತಿಕರನ್ನ ಮತ್ತಷ್ಟು ಪ್ರಭಾವಿತರನ್ನಾಗಿ ಮಾಡ್ತಾವೆ. ಹೀಗೆ ನರಸಿಂಹನೆಂದರೆ ಅದೊಂದು ರೀತಿಯ ಭಯ ಮಿಶ್ರಿತ ಭಕುತಿ. ತಂದೆ ಮಕ್ಕಳ ಸಂಬಂಧವಿದ್ದಂತೆ. ನೋಡಲು ಸಿಂಹದ ಮುಖ, ಮಾನವನ ದೇಹ, ವ್ಯಾಘ್ರನಖಿಯಾದ ಪರಮಾತ್ಮನ ಅವತಾರ, ಅದೆಷ್ಟು ವರ್ಣಿಸಲು ಸಾಧ್ಯ ಅಲ್ವಾ? ಹೀಗೆ ಪುರಾತನ ದೇವಾಲಯಗಳು ಇಂದಿಗೂ ನಿಗೂಢ ವಿಸ್ಮಯಗಳ ತಾಣವಾಗಿ ಭಕುತಾದಿಗಳಿಂದ ಆರಾಧಿಸಲ್ಪಡ್ತಿದೆ. ಆದರೆ ಇಂದಿನ ಸಂಚಿಕೆಯಲ್ಲಿ ವಿವರಿಸಲು ಹೊರಟಿರುವ ಪುಣ್ಯಕ್ಷೇತ್ರ ನಿಜಕ್ಕೂ ವಿಭಿನ್ನವಾದ ಅಧ್ಯಾಯವನ್ನೇ ಹೊಂದಿದೆ. ಅದೇನೆಂದರೆ, ಈ ದೇವಾಲಯದಲ್ಲಿ ಪ್ರಧಾನ ಮೂರ್ತಿಯೇ ನರಸಿಂಹನದ್ದು. ಸುಮಾರು 9.5 ಅಡಿ ಎತ್ತರವಿರುವ ನರಸಿಂಹನ ಮೂರ್ತಿ ಸಾಮಾನ್ಯವಾದುದಲ್ಲ. ಓರ್ವ ಮನುಷ್ಯನಿಗೆ ಇರುವ ಗುಣಗಳು ಏನಿವೆಯೋ ಅದರಂತೆ ಇಂದಿಗೂ ನಿಂತ ಜಾಗದಲ್ಲೇ ಪವಾಡವೆಂಬಂತೆ ಭಾಸವಾಗ್ತಿದೆ ಈ ಮೂರ್ತಿ. ಈ ದೇವಾಲಯ ನಿರ್ಮಿಸಿ ಸುಮಾರು 4,000 ವರ್ಷಗಳೇ ಸಂದಿವೆಯಂತೆ. ಆದರೆ ಇಲ್ಲಿನ ನಿಗೂಢ ವಿಸ್ಮಯವನ್ನ ಕಂಡುಕೊಳ್ಳಲಾಗಿಲ್ಲ ಅನ್ನೋದೇ ನಿಜಕ್ಕೂ ಅಚ್ಚರಿ. ಅದೇನೆಂದರೆ, ಈ ದೇವಾಲಯದ ಮೂಲ ವಿಗ್ರಹವು ಮನುಷ್ಯನ ದೇಹದಷ್ಟೇ ಮೃದುವಾಗಿದೆ. ಸಾಲದಕ್ಕೆ ಈ ಮೂರ್ತಿಯ ಎದೆಯ ಭಾಗದಲ್ಲಿ ಪುರುಷರಂತೆ ಕೂದಲುಗಳು ಇವೆ. ಅಲ್ಲದೆ ಪೂಜೆಯ ಹೊತ್ತಲ್ಲಿ ಈ ಮೂರ್ತಿಯ ಎದೆಯ ಭಾಗಕ್ಕೆ ಹೂವನ್ನು ಮುಡಿಸುವಾಗ ತೋರು ಬೆರಳಿನಿಂದ ಸ್ವಲ್ಪ ಬಲವಾಗಿ ತೂರಿ ಮುಡಿಸುತ್ತಾರೆ. ಒಂದು ವೇಳೆ ಬೆರಳಿನಿಂದ ಸ್ವಲ್ಪ ಜಾಸ್ತಿಯಾಗಿ ಅದುಮಿದರೆ ರಕ್ತ ಸುರಿಯುತ್ತದೆ. ಸಾಲದಕ್ಕೆ ಬರುವ ಭಕ್ತಾದಿಗಳನ್ನ ಆ ಮೂರ್ತಿ ದಿಟ್ಟಿಸಿ ನೋಡುವುದನ್ನು ಕಂಡರಂತೂ ನಮ್ಮೊಳಗಿನ ಅನುಮಾನದ ಗುಮ್ಮ ಜಾಗೃತವಾಗುವುದಂತೂ ಸುಳ್ಳಲ್ಲ. ಅಷ್ಟಕ್ಕೂ ಇವೆಲ್ಲ ನಿಜಾನ? ಯಾವುದದು ದೇವಾಲಯ? ಆ ದೇವಾಲಯ ಇರುವುದಾದರೂ ಎಲ್ಲಿ? ಆ ದೇವಾಲಯದ ಕುರಿತಾದ ದಂತಕಥೆ, ಸ್ಥಳ ಪುರಾಣ, ಪೌರಾಣಿಕ ಹಿನ್ನೆಲೆಯಾದರೂ ಎಂಥದ್ದು ಅನ್ನೋದನ್ನು ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯ ಇಂದು ನಿನ್ನೆಯದಲ್ಲ. ಸಾವಿರಾರು ವರ್ಷಗಳಷ್ಟು ಪುರಾತನ ಐತಿಹ್ಯವನ್ನು ಹೊಂದಿದೆ. ಮಾತ್ರವಲ್ಲ, ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಚಾಚು ತಪ್ಪದೆ ಪೂಜೆ ಪುನಸ್ಕಾರಗಳು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ದೇವಾಲಯ ಯಾವಾಗ ನಿರ್ಮಾಣವಾಯಿತು ಅನ್ನೋದಕ್ಕೆ ನಿಖರವಾದ ದಾಖಲೆಗಳಿಲ್ಲವಾದರೂ ಇಲ್ಲಿನ ಪೂಜಾ ವಿಧಾನವನ್ನೊಮ್ಮೆ ಗಮನಿಸಿದಾಗ ವೈದಿಕ ಕಾಲಕ್ಕೂ ಈ ದೇವಾಲಯಕ್ಕೂ ನಂಟಿದೆ ಅನ್ನೋದು ಸ್ಪಷ್ಟವಾಗುತ್ತೆ. ಈ ದೇವಾಲಯಕ್ಕೆ ನಂಬಿ ಬರುವ ಭಕ್ತಾದಿಗಳು ಇಲ್ಲಿ ನಡೆಯುವ ಚಮತ್ಕಾರ ಹಾಗೂ ತಾವು ಅನುಭವಿಸುವ ದೈವಿಕ ಅಸ್ತಿತ್ವದ ಅನುಭವದಿಂದಾಗಿ ತಮ್ಮ ಬದುಕಿನಲ್ಲಿ ಪವಾಡ ಸದೃಶ್ಯವೆಂಬಂತೆ ಸಾಕಷ್ಟು ಸಮೃದ್ಧಿಯನ್ನು ಹೊಂದಿದ್ದಾರೆ. ಇಲ್ಲಿ ನೆಲೆಸಿರುವುದು ಸಾಕ್ಷಾತ್ ನರಸಿಂಹ ಸ್ವಾಮಿಯೇ ಎಂದು ತನು ಮನದಿಂದಲೂ ಶರಣಾಗಿ ಆರಾಧಿಸಿಕೊಂಡು ಬಂದಿದ್ದಾರೆ. ಈ ದೇವಾಲಯವನ್ನ ಹೇಮಾಚಲ ನರಸಿಂಹಸ್ವಾಮಿ ದೇವಾಲಯ ಅಂತ ಕರೀತಾರೆ. ಅಲ್ಲದೆ ಮಲ್ಲೂರು ನರಸಿಂಹಸ್ವಾಮಿ ಅಂತಲೂ ಸಾಕಷ್ಟು ಪ್ರಖ್ಯಾತಿಯನ್ನ ಗಳಿಸಿಕೊಂಡಿದೆ ಈ ಪುಣ್ಯಕ್ಷೇತ್ರ. ಅಷ್ಟಕ್ಕೂ ಈ ದೇವಾಲಯವಿರೋದು ತೆಲಂಗಾಣ ರಾಜ್ಯದ ವಾರಂಗಲ್ ಜಿಲ್ಲೆಯ ಮಂಗಪೇಟೆ ಮಂಡಲದ ಮಲ್ಲೂರಿನಲ್ಲಿ. ಈ ಸ್ಥಳ ಅದೆಷ್ಟು ಅತ್ಯದ್ಭುತವೆಂದರೆ ಇಲ್ಲಿಗೆ ಭೇಟಿ ನೀಡಿದಾಗಲೇ ಈ ಗ್ರಾಮದ ಪರಿಸರ ನಮ್ಮನ್ನ ಮತ್ತಷ್ಟು ಆಕರ್ಷಿಸುತ್ತೆ. ಪ್ರಶಾಂತವಾದ ಪರಿಸರದ ನಡುವೆ ಈ ಪವಿತ್ರ ಸ್ಥಳವು ನೆಲೆ ನಿಂತಿದೆ. ಈ ಪ್ರಾಚೀನ ದೇವಸ್ಥಾನವು ಸಮುದ್ರ ಮಟ್ಟದಿಂದ 1500 ಅಡಿ ಎತ್ತರದಲ್ಲಿದ್ದು ಮಲ್ಲೂರಿನ ಪುಟ್ಟಕೊಂಡ ಬೆಟ್ಟದ ಮೇಲೆ ಭವ್ಯವಾಗಿ ನೆಲೆಸಿದೆ. ಸುತ್ತಮುತ್ತಲೂ ದಟ್ಟವಾದ ಕಾಡುಗಳಿಂದ ಆವೃತವಾಗಿದ್ದು ಇಲ್ಲಿಗೆ ತೆರಳುವಾಗಲೇ ರುದ್ರ ರಮಣೀಯ ಪ್ರಾಕೃತಿಕ ಶಕ್ತಿ ನಮ್ಮೆಲ್ಲರ ಮನಸ್ಸನ್ನು ಸೆರೆ ಹಿಡಿಯದೆ ಬಿಡದು. ದೇವಸ್ಥಾನದ ಸಮೀಪಕ್ಕೆ ಧಾವಿಸಿದಂತೆಲ್ಲ ನಮ್ಮನ್ನ ಸ್ವಾಗತಿಸುವುದು ಸುಮಾರು 150 ಮೆಟ್ಟಿಲುಗಳು. ಆ ಭಗವಂತನನ್ನ ನೋಡುವ ತವಕದಲ್ಲಿ ಒಂದು ಹೆಜ್ಜೆಗೆ 2ರಂತೆ ಮೆಟ್ಟಿಲುಗಳನ್ನು ಹಾರಿಸಿಕೊಂಡು ಹತ್ತುವ ವೇಳೆ ದೇಹದಲ್ಲಿನ ಆಯಾಸವೆಲ್ಲವೂ ಆ ಪರಿಸರದ ರೌರವದಲ್ಲಿ ಹೀರಿ ಹೋಗುತ್ತೆ. ಈ ಉತ್ಸಾಹಕ್ಕೆ ಕಾರಣವೇ ಅಲ್ಲಿ ನೆಲೆಸಿರುವ ರಕ್ಷಕ ದೇವತೆಯೆಂದೇ ಆರಾಧಿಸಲ್ಪಡುತ್ತಿರುವ ಹನುಮನ ಆಲಯ. ಈ ಹನುಮನನ್ನ ಶಿಖಾಂಜನೇಯ ಅಂತ ಕರೆಯಲಾಗುತ್ತೆ.
ಸ್ಥಳೀಯವಾಗಿ ಯಾವುದೇ ವ್ಯಾಘ್ರದಾಳಿ, ಸಾವು ನೋವು, ಪ್ರಾಣಹಾನಿ, ಕಳ್ಳಕಾಕರ ಕಾಟ ಮುಂತಾದವುಗಳು ನಡೆದ ಉದಾಹರಣೆಯೇ ಇಲ್ಲ. ಈ ವ್ಯಾಪ್ತಿಯ ರಕ್ಷಕ ಅಧಿಪತಿಯೇ ಆಂಜನೇಯನಾಗಿದ್ದಾನೆ. ಈ ಮೂರ್ತಿಯು ಬಂಡೆಯನ್ನು ಕೊರೆದು ಮಾಡಿರುವಂಥದ್ದು. ಆಂಜನೇಯನನ್ನ ಉಗ್ರ ಸ್ವರೂಪಿಯಾಗಿ ಕೆತ್ತನೆ ಮಾಡಲಾಗಿದೆ. ಮಲ್ಲೂರು ನರಸಿಂಹಸ್ವಾಮಿ ದೇವಾಲಯವು ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದ್ದು ಹಲವು ರಹಸ್ಯಗಳನ್ನು ಹೊತ್ತು ನಿಂತಿದೆ. ನವ ನರಸಿಂಹ ಕ್ಷೇತ್ರಗಳಲ್ಲಿ ಪ್ರಸಿದ್ಧವಾದದ್ದು ಮಲ್ಲೂರು ಹೇಮಾಚಲ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ಇನ್ನು ಈ ದೇವಾಲಯದ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ 6ನೇ ಶತಮಾನಕ್ಕಿಂತಲೂ ಮೊದಲು ಈ ದೇವಾಲಯವನ್ನ ಸ್ಥಾಪಿಸಿದರ ಕುರುಹು ಲಭಿಸುತ್ತೆ. ಈ ದೇವಾಲಯವನ್ನ 2003ರ ಗೋದಾವರಿ ಪುಷ್ಕರದ ಸಮಯದಲ್ಲಿ ಪುನಃ ನವೀಕರಿಸಲಾಗಿದೆ. ಈ ದೇವಾಲಯವು ಎತ್ತೂರು ನಗರಂ ಭದ್ರಾಚಲಂ ಹೆದ್ದಾರಿಯಲ್ಲಿರುವ ಮಂಗಪೇಟೆ ಗ್ರಾಮದಿಂದ ಕಾಡಿನೊಳಗೆ ಹೋದರೆ 4 ಕಿಲೋಮೀಟರ್ ದೂರದಲ್ಲಿ ಸಿಗುತ್ತೆ. ಇಲ್ಲಿನ ಮೂಲಮೂರ್ತಿಯ ವಿಶೇಷತೆ ಅಂದರೆ ಇಲ್ಲಿ ನರಸಿಂಹಸ್ವಾಮಿಯ ವಿಗ್ರಹವು ಮಾನವನ ದೇಹದಷ್ಟೇ ಮೃದುವಾಗಿದೆ. ಅಲ್ಲದೆ ನರಸಿಂಹನ ಪ್ರತಿಮೆಯ ಎದೆಯ ಮೇಲೆ ಕೂದಲುಗಳಿರೋದು ನಿಜಕ್ಕೂ ಆಶ್ಚರ್ಯ ಮೂಡಿಸುತ್ತೆ. ಮನುಷ್ಯರಂತೆಯೇ ಆ ಕೂದಲುಗಳು ಬೆಳೆಯುತ್ತವೆ. ಕಾಲಕ್ರಮೇಣವಾಗಿ ಉದುರಿ ಮತ್ತೆ ಬೆಳೆಯುವುದು ನಿಜಕ್ಕೂ ವಿಸ್ಮಯಗಳಲ್ಲೊಂದು. ಇಲ್ಲಿ ಪ್ರತಿನಿತ್ಯ ಪೂಜಾ ಕೈಂಕರ್ಯದ ಸಂದರ್ಭದಲ್ಲಿ ಹೂವನ್ನ ಆ ಮೂರ್ತಿಯ ಎದೆಯ ಭಾಗಕ್ಕೆ ಇಡಲಾಗತ್ತೆ. ಅಂದ್ರೆ ಒಂದು ಹೂವನ್ನ ಎದೆಯ ಭಾಗಕ್ಕೆ ಒಂದು ಬೆರಳಿನಿಂದ ಒತ್ತಿ ಇಡಲಾಗತ್ತೆ. ಬೆರಳಿನಿಂದ ವಿಗ್ರಹದ ಎದೆಯನ್ನ ಸ್ಪರ್ಶಿಸಿದ್ರೆ ಅದು ಮನುಷ್ಯ ಅಥವಾ ಒಂದು ಜೀವಿಯ ದೇಹದಂತೆ ಮೃದುವಾಗಿದ್ದು ನಿಧಾನವಾಗಿ ಒಳಗೆ ಹೋಗುತ್ತೆ. ಒಂದು ವೇಳೆ ಜೋರಾಗಿ ಅದನ್ನ ಒತ್ತಿದರೆ ಎದೆಯ ಭಾಗದಿಂದ ರಕ್ತಸ್ರಾವವಾಗುತ್ತೆ. ಮಂಗಳಾರತಿ, ವಿಶೇಷ ಪೂಜಾ ಸಮಯದಲ್ಲಿ ನರಸಿಂಹಸ್ವಾಮಿಯ ಹಣೆ ಹಾಗೂ ಕತ್ತಿನ ಭಾಗದಲ್ಲಿ ಮನುಷ್ಯರಂತೆ ಬೆವರು ಮೂಡುತ್ತೆ. ಇನ್ನು ಮತ್ತೊಂದು ವಿಶೇಷವೆಂದರೆ ಈ ಮೂಲ ವಿಗ್ರಹದ ಹೊಕ್ಕುಳಲ್ಲಿ ಗಾಯವಾದಂತಹ ಗುರುತಿದ್ದು ಅದರಿಂದ ಸದಾಕಾಲ ನೀರು ಒಸರುತ್ತಿರುತ್ತೆ. ಆದರೆ ಪುರೋಹಿತರು ಆ ನೀರನ್ನ ಹರಿಯಲು ಬಿಡದೆ ಆ ಭಾಗಕ್ಕೆ ಶ್ರೀಗಂಧವನ್ನ ಲೇಪಿಸ್ತಾರೆ. ಈ ಶ್ರೀಗಂಧವನ್ನ ಪ್ರತಿ ಶನಿವಾರ, ಭಾನುವಾರ ಮತ್ತು ಸೋಮವಾರದಂದು ಭಕ್ತಾದಿಗಳಿಗೆ ಪ್ರಸಾದವಾಗಿ ನೀಡಲಾಗುತ್ತೆ. ಸಂತಾನಹೀನತೆಯಿಂದ ಬಳಲುತ್ತಿರುವವರಿಗೆ ಈ ಶ್ರೀಗಂಧವು ಮಕ್ಕಳ ಭಾಗ್ಯ ಕರುಣಿಸುತ್ತದೆ ಎಂಬುದು ಭಕ್ತರ ನಂಬಿಕೆ. ಇನ್ನು ನರಸಿಂಹ ಮೂರ್ತಿಯ ಪಾದದಿಂದ ಸದಾಕಾಲ ನೀರು ಹರಿಯುತ್ತಿರುತ್ತೆ. ಇದನ್ನ ಚಿಂತಾಮಣಿ ಜಲಧಾರ ಅಂತ ಕರೀತಾರೆ. ಔಷಧೀಯ ಗುಣವುಳ್ಳ ಈ ತಣ್ಣನೆಯ ನೀರನ್ನ ಕುಡಿದವರಿಗೆ ಹಲವಾರು ರೋಗಗಳಿಂದ ಮುಕ್ತಿ ಸಿಗುತ್ತದೆ ಎಂಬ ನಂಬಿಕೆ ಇದೆ. ನೀರು ಎಲ್ಲ ಋತುಮಾನಗಳಲ್ಲಿ ನಿರಂತರವಾಗಿ ಹರಿಯುತ್ತಲೇ ಇರುತ್ತೆ. ಇನ್ನು ಈ ಚಿಂತಾಮಣಿ ಜಲಧಾರೆಯ ಉಗಮದ ಹಿಂದೆ ಒಂದು ದಂತಕಥೆಯು ಪ್ರಚಲಿತದಲ್ಲಿದೆ. ಅದೇನೆಂದರೆ ಕಾಕತೀಯ ರಾಜವಂಶದ ರಾಣಿ ರುದ್ರಮದೇವಿಯು ಒಮ್ಮೆ ಗಂಭೀರ ಕಾಯಿಲೆಯಿಂದ ಬಳಲುತ್ತಿದ್ದಳಂತೆ. ವೈದ್ಯರ ಸಲಹೆಯಂತೆ ಚಿಂತಾಮಣಿಯು ಈ ಜಲಧಾರೆಯ ನೀರನ್ನು ಕುಡಿದು ಪವಾಡ ಸದೃಶ್ಯವೆಂಬಂತೆ ಆ ಮಾರಕ ಕಾಯಿಲೆಯಿಂದ ಗುಣವಾದಳಂತೆ. ಅಂದಿನಿಂದ ಜನ ಜಲಪಾತದಲ್ಲಿ ದೈವಿಕ ಶಕ್ತಿ ಅಡಗಿದೆ ಎಂದೇ ನಂಬಿದ್ದಾರೆ. ಅಲ್ಲದೆ ಅತ್ಯಂತ ಶುದ್ಧತೆಯಿಂದ ಬಳಸ್ತಾರೆ. ಇಂದಿಗೂ ಭಕ್ತರು ಈ ಪವಿತ್ರ ನೀರನ್ನು ಸಂಗ್ರಹಿಸಿ ದೇಶ ವಿದೇಶದಲ್ಲಿ ವಾಸಿಸುವ ತಮ್ಮ ಸಂಬಂಧಿಕರಿಗೆ ಕಳುಹಿಸಿಕೊಡ್ತಾರೆ. ಅಚ್ಚರಿ ಅಂದರೆ ನರಸಿಂಹನ ಪಾದದಲ್ಲಿ ಕಾಣಿಸಿಕೊಂಡಂತಹ ಈ ಚಿಲುಮೆ ದೇವಾಲಯದ ಬಳಿ ಇರುವ ಜಲಾಶಯದಲ್ಲಿಯೇ ಚಿಂತಾಮಣಿ ಜಲಧಾರಿಯಾಗಿ ಆವಿರ್ಭವಿಸ್ತಾಳೆ. ಇದು ಕೂಡ ನೋಡುಗರನ್ನ ಹಾಗೂ ಕೇಳುಗರನ್ನ ಮೂಖರನ್ನಾಗಿಸೋದಂತೂ ಸುಳ್ಳಲ್ಲ. ಮಲ್ಲೂರು ದೇವಸ್ಥಾನದ ಸುತ್ತಲಿನ ಅರಣ್ಯ ಪ್ರದೇಶದಲ್ಲಿ ಔಷಧೀಯ ಸಸ್ಯಗಳನ್ನು ಬೆಳೆಸಲಾಗ್ತಿದೆ. ಇನ್ನು ಈ ದೇವಾಲಯದ ಇತಿಹಾಸವನ್ನೊಮ್ಮೆ ಗಮನಿಸಿದಾಗ ಸುಮಾರು 4776 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವು ಶ್ರೀಮಂತ ಇತಿಹಾಸ ಮತ್ತು ಗಮನಾರ್ಹ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಅಗಸ್ತ್ಯ ಮುನಿಗಳು ಈ ಬೆಟ್ಟಕ್ಕೆ ಹೇಮಾಚಲ ಎಂದು ಹೆಸರಿಟ್ಟರು ಎಂದು ಹೇಳಲಾಗುತ್ತೆ. ದಂತಕಥೆಯ ಪ್ರಕಾರ ರಾಕ್ಷಸ ರಾಜ ರಾವಣನು ಈ ಭೂಮಿಯನ್ನ ತನ್ನ ಸಹೋದರಿಯಾದ ಶೂರ್ಪನಖಳಿಗೆ ದಾನ ಮಾಡಿದನಂತೆ. ಖರದೂಷಣನ ನೇತೃತ್ವದಲ್ಲಿ 14,000 ರಾಕ್ಷಸರನ್ನ ರಾಮನು ಸೋಲಿಸಿದ ಪ್ರದೇಶವು ಇದೆ ಎಂದು ನಂಬಲಾಗಿದೆ. ಹಾಗಾಗಿ ಇಲ್ಲಿನ ಪ್ರಾಕೃತಿಕ ಪರಿಸರ ಅತ್ಯಂತ ಪರಿಶುದ್ಧತೆಯಿಂದ ಕೂಡಿದ್ದು ಆಧ್ಯಾತ್ಮಿಕ ಸಾಧನೆಗೆ ಹೇಳಿ ಮಾಡಿಸಿರುವಂಥದ್ದು. ಸಾಕಷ್ಟು ಋಷಿಮುನಿಗಳು ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅನುಭವಿಸಿದ್ದಾರೆಂದು ಸ್ಥಳೀಯವಾಗಿ ಹೇಳ್ತಾರೆ. ಈ ದೇವಾಲಯವು ಧಾರ್ಮಿಕ ಉತ್ಸವಗಳು ಮತ್ತು ಜಾತ್ರೆಗಳಿಗೂ ಹೆಸರುವಾಸಿಯಾಗಿದೆ. ವಾರ್ಷಿಕ ಬ್ರಹ್ಮೋತ್ಸವದ ಉತ್ಸವದಲ್ಲಿ ದೇವತೆಗಳನ್ನು ಭವ್ಯವಾದ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಗುತ್ತೆ. ಈ ಉತ್ಸವವನ್ನು ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಅತ್ಯಂತ ವಿಜೃಂಭಣೆಯಿಂದ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯವು ಬೆಳಗ್ಗೆ 6ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತೆ. ಈ ದೇವಾಲಯಕ್ಕೆ ಭೇಟಿ ನೀಡಲು ಉತ್ತಮವಾದ ಸಮಯವೆಂದರೆ ನರಸಿಂಹ ಜಯಂತಿಯ ಸಮಯ. ಇದನ್ನು ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಆಚರಿಸಲಾಗುತ್ತೆ.
ಇನ್ನು ದೇವಸ್ಥಾನವನ್ನ ತಲುಪುವುದು ಹೇಗಂದ್ರೆ ವಿಮಾನದ ಮೂಲಕವಾದರೆ ದೇವಸ್ಥಾನಕ್ಕೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಹೈದರಾಬಾದ್ನಲ್ಲಿರುವ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಈ ದೇವಾಲಯ ಸುಮಾರು 180 ಕಿಲೋಮೀಟರ್ ದೂರದಲ್ಲಿದೆ. ವಿಮಾನ ನಿಲ್ದಾಣದಿಂದ ದೇವಸ್ಥಾನವನ್ನು ತಲುಪಲು ಟ್ಯಾಕ್ಸಿ ಅಥವಾ ಬಸ್ ಮೂಲಕ ಹೋಗಬಹುದು. ರೈಲು ಮಾರ್ಗದ ಮೂಲಕವಾದರೆ ಮಲ್ಲೂರು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಸಮೀಪದ ರೈಲು ನಿಲ್ದಾಣವೆಂದರೆ ಕಾಜಿಪೇಟ್ ರೈಲು ನಿಲ್ದಾಣ. ಇದು ಸುಮಾರು 22 ಕಿಲೋಮೀಟರ್ ದೂರದಲ್ಲಿದೆ. ರೈಲ್ವೆ ನಿಲ್ದಾಣದಿಂದ ದೇವಸ್ಥಾನವನ್ನು ತಲುಪಲು ಟ್ಯಾಕ್ಸಿ ಅಥವಾ ಬಸ್ ಸೌಕರ್ಯ ಸಿಗುತ್ತೆ. ರಸ್ತೆಯ ಮೂಲಕವಾದರೆ ದೇವಸ್ಥಾನವನ್ನು ತಲುಪಲು ವಾರಂಗಲ್ನಿಂದ ಬಸ್ ಅಥವಾ ಟ್ಯಾಕ್ಸಿಯನ್ನು ಬಳಸಬಹುದು. ಅಲ್ಲದೆ ವಾರಂಗಲ್ ನಗರದಲ್ಲಿ ಅನೇಕ ಹೋಟೆಲ್ಗಳು ಮತ್ತು ಲಾಡ್ಜ್ಗಳಿವೆ. ಆರಾಮವಾಗಿಯೇ ಅಲ್ಲಿಯೇ ಉಳಿದು ನರಸಿಂಹನ ದರ್ಶನವನ್ನು ಕುಟುಂಬ ಸಮೇತರಾಗಿ ಮಾಡಬಹುದು. ಇವಿಷ್ಟು ವಾರಂಗಲ್ ನರಸಿಂಹಸ್ವಾಮಿಯ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.